ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಗೋರ್ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ಲಮಾಣಿ. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಮೇರಿಕನ್ಸ್ ಎಂಬ ಆ ಸುಂದರವಾದ ಪ್ರವಚನ ಕೊಟ್ಟಾಗ ಅಲ್ಲಿ ಕೂತಿದ್ದ 7,000 ಜನನು ಎಷ್ಟೋ ನಿಮಿಷಗಳ ಕಾಲ ಚಪ್ಪಾಳೆ ಹೊಡೆಯುವ ಮುಖಾಂತರ ವಿವೇಕಾನಂದರಿಗೆ ಕೃತಜ್ಞರಾಗುತ್ತಾರೆ. ಸ್ನೇಹಿತರೆ, ನಾನು ಇವತ್ತು ಚರ್ಚೆ ಮಾಡ್ತಾ ಇರೋದು ಇಂಡಿಯನ್ ಒಬ್ಬ ಯುವ ಸನ್ಯಾಸಿ ಬಗ್ಗೆ, ಅದೇ ಸ್ವಾಮಿ ವಿವೇಕಾನಂದರ ಬಗ್ಗೆ. ಭಾರತದ ವಿಶ್ವಗುರು ರೂಪದಲ್ಲಿ ಭಾರತವನ್ನು ಸ್ಥಾಪಿಸಲು ಹೋದ ಸ್ವಾಮಿ ವಿವೇಕಾನಂದರು ನ್ಯೂಯಾರ್ಕ್ ಅಲ್ಲ, ಚಿಕಾಗೋ ಬಗ್ಗೆ ತಿಳಿಯೋಣ. ಆತಂಕವಾದಲ್ಲ, ಧರ್ಮ ಸಂವಾದದ ಬಗ್ಗೆ ತಿಳಿಯೋಣ. ಅದೇನಲ್ಲ, ಬದಲಾಗಿ ನರೇಂದ್ರನಾಥ್ ದತ್ ಅವರ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಇವ್ರ ಬಗ್ಗೆ ಹೇಳ್ಬೇಕಂತಂದರೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣ, ಪ್ರವಚನ ಎಲ್ಲವನ್ನು ಬಲ್ಲವರಾಗಿದ್ದರು. ಸೋಷಿಯಲ್ ಸರ್ವಿಸ್ಗಾಗಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡಿದ್ರು. ಸ್ನೇಹಿತರೆ, ಇದು ನಿಮ್ಗೆ ಗೊತ್ತಿರ್ಬೋದು, ವಿವೇಕಾನಂದರು ಜೇಮ್ಸ್ ಟಾಟಾ ಅವರ ಗುರು ಕೂಡ ಆಗಿದ್ದರು. ಶ್ರೀ ಪ್ರಭುಪಾದವರು ಇಸ್ಕಾನ್ನ ಸ್ಥಾಪನೆ ಮಾಡಿ ಭಗವದ್ಗೀತೆಯನ್ನು ಇಡೀ ಪ್ರಪಂಚಕ್ಕೆ ಹೇಗೆ ಪರಿಚಯಿಸಿದರು, ಅವರನ್ನು ಬಿಟ್ಟರೆ ಸ್ವಾಮಿ ವಿವೇಕಾನಂದರು ಹಿಂದೂ ಮತ್ತು ನಮ್ಮ ಭಾರತದ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ಹಬ್ಬಿಸಿದರು. ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿ ತುಂಬ ತುಂಟುತನದ ಹುಡುಕಾಗಿದ್ದರು. ಅದು ಹೇಗಂತಂದರೆ, ಒಂದು ಘಟನೆ ಹೇಳ್ತೀನಿ ಸ್ನೇಹಿತರೆ. ವಿವೇಕಾನಂದರ ಮನೆ ಮುಂದೆ ಒಂದು ಹೂವಿನ ಮರವಿತ್ತು. ಆ ಹೂವಿನ ಮರಕ್ಕೆ ತನ್ನ ಜೊತೆಗಾರರ ಗೆಳೆಯರನ್ನ ಕರ್ಕೊಂಡು ಬಂದುಬಿಟ್ಟು ಡೈಲಿ ಅದಕ್ಕೆ ಜೋತು ಬೀಳ್ತಿದ್ರು. ಅಂದರೆ ತುಂಟುತನ, ಅದೊಂಥರ ಆಟ, ಬಾಲ್ಯದ ಆಟ ಹೇಗಿರುತ್ತೆ ನಿಮಗೆ ಗೊತ್ತೇ ಇರುತ್ತೆ. ಅದಕ್ಕೆ ಡೈಲಿ ಬರೋದು, ಜೋತು ಬೀಳೋದು ಮಾಡ್ತಿದ್ರು. ಡೈಲಿ ಬೀಳೋದು, ಅದಕ್ಕೆ ಜೋತಾಡೋದು, ಆ ಥರ ಮಾಡ್ತಿದ್ರು. ಅದಕ್ಕೆ ತಂದೆ ತಾಯಿ ನೋಡಿದ್ರು. ಒಂದು ಸಾರಿ ತಂದೆ ವಿವೇಕಾನಂದರು ಕರೀತಾರೆ, ನರೇಂದ್ರ ಬಾಯ್. ವಿವೇಕಾನಂದರು ಅವ್ರ ಗೆಳೆಯರ ಸಮೇತ ಬಂದರು. ಹೇಳಿ ತಂದೆ ಅಂದರು. ನೋಡು ನರೇಂದ್ರ, ಗಿಡದಲ್ಲಿ ಒಂದು ದೆವ್ವ ಇದೆ. ಆ ದೆವ್ವ ಈ ಥರ ನೀವು ಇದು ಮಾಡಿದರೆ ಬಂದು ಹಿಡ್ಕೊಂಡು ಹೋಗುತ್ತೆ ಅಂತಂತ ಹೇಳ್ತಾಯಿದ್ರು. ಆ ಮಾತು ಕೇಳ್ದೇ ಮತ್ತೆ ಮಾರ್ದ ದಿನ ಅದೇ ಥರ ಅವ್ರ ಸ್ನೇಹಿತರು ಕೇಳಿದರು. ಅವ್ರ ಗೆಳೆಯರು ಬಂದರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಮರದಲ್ಲಿ ದೆವ್ವ ಇದೆ ಅಂತಂತ ಹೇಳಿದರು, ನೀನು ನೋಡಿದರೆ ಇವಾಗಲೂ ತಾನೇ ಬಿಟ್ಟಿಲ್ಲ ಅಂತಂತ ಹೇಳ್ತಾರೆ. ವಿವೇಕಾನಂದರು ಗಿಡದ ಟೊಂಗೆಯಿಂದ ಇಳಿದ್ಬಿಟ್ಟು ಹೇಳಿದರು, ನೋಡಪ್ಪ, ಇಷ್ಟು ವರ್ಷದಿಂದ ನಾವು ಈಗ ಇದೇ ಗಿಡದಲ್ಲಿ ಆಟ ಆಡ್ತಾ ಇದ್ದೇವೆ. ಅಷ್ಟು ವರ್ಷದಿಂದ ಇಲ್ಲದೆ ಇರೋ ದೆವ್ವ ಸಡನ್ನಾಗಿ ನಿನ್ನೆ ಹೆಂಗೆ ಪ್ರತ್ಯಕ್ಷ ಆಗಿಬಿಡುತ್ತೆ ಹೇಳಿ. ನಮ್ಮ ತಂದೆ ಇದ್ದಾರಲ್ಲ, ನಮಗೆಲ್ಲ ಮೂರ್ಖರನ್ನಾಗಿ ಮಾಡ್ತಾಯಿದ್ದಾರೆ, ಅವ್ರ ಮಾತನ್ನು ಯಾರು ಕೇಳಬೇಡಿ ಅಂತಂತ ಹೇಳಿದರು. ಮತ್ತು ಅದೇ ಥರ ಆಟ ಆಡ್ತಾ ಈ ಥರ ತುಂಟುತನ ಇತ್ತು, ತುಂಬ ತುಂಟುತನ ಆಗಿದ್ದರು. ರಾಮಕೃಷ್ಣ ಪರಮಹಂಸರು ಏನು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದರು. ಶಿಷ್ಯಂದ್ರಿಗೆ ಏನೋ ಹೇಳ್ತಾರೆ ಅಂತಂದರೆ, ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ನಾಳೆ ಒಂದೊಂದು ಬೊಗಸೆ ಅಕ್ಕಿನ ಕಳ್ತನ ಮಾಡ್ಕೊಂಬರ್ಬೇಕಂತೇಳಿ ಗುರುಗಳು ಪರಮಹಂಸರು ಶಿಷ್ಯಂದ್ರಿಗೆ ಹೇಳ್ತಾರೆ. ಆದರೆ ಒಂದು ಷರತ್ತನ್ನು ಹಾಕ್ತಾರೆ. ಅದೇನಂತಂದರೆ, ಅಕ್ಕಿಯನ್ನು ಕಳ್ತನ ಮಾಡ್ಕೊಂಬನ್ನಿ, ಆದರೆ ಒಂದು ಯಾರೂ ನೋಡಬಾರ್ದು, ನೀವು ತೊಗೊಂಬರೋದನ್ನು ಮಾತ್ರ ಯಾರೂ ನೋಡಬಾರ್ದು, ಆ ಥರ ತೊಗೊಂಬರ್ಬೇಕಂತೇಳಿ ಗುರುಗಳ ಆಜ್ಞೆ ಆಗುತ್ತೆ. ಮಾರನೇ ದಿನ ಎಲ್ಲ ಶಿಷ್ಯಂದರು ಒಂದೊಂದು ಬೊಗಸೆ ಅಕ್ಕಿಯನ್ನು ತೊಗೊಂಬರ್ತಾರೆ. ಆದರೆ ವಿವೇಕಾನಂದರು ಮಾತ್ರ ಬರಿಗೈಯಲ್ಲಿ ಬಂದಿರ್ತಾರೆ. ಕೇಳ್ತಾರೆ ಪರಮಹಂಸರು, ಎಲ್ಲರೂ ಅಕ್ಕಿಯನ್ನು ತಂದಿದ್ದಾರೆ, ನೀನು ಯಾಕಪ್ಪ ತರಲಿಲ್ಲ ಅಂತೇಳಿ ವಿವೇಕಾನಂದರನ್ನ ಪರಮಹಂಸ ಕೇಳ್ತಾರೆ. ಆವಾಗ ವಿವೇಕಾನಂದರು ಹೇಳ್ತಾರೆ, ಗುರುಗಳೇ, ನೀವು ಅಕ್ಕಿ ಕಳ್ತನ ಮಾಡ್ಕೊಂಬನ್ನಿ, ಆದರೆ ಯಾರೂ ನೋಡಬಾರ್ದು ಅಂತ ಏನೋ ಹೇಳಿದರೆ. ಆದರೆ ಅದೇ ಥರ ನಾನು ಅಕ್ಕಿಯನ್ನು ತಗೊಳ್ಳಿಕ್ಕೆ ಹೋದೆ. ಮನೆಯಲ್ಲಿ ತಗೊಳ್ಳಿಕ್ಕೆ ಹೋದಾಗ ನನಗೊಂದು ಆಲೋಚನೆ ಬಂತು. ಅದೇನಂತಂದರೆ, ಇವಾಗಂತೂ ಯಾರು ನೋಡ್ತಾ ಇಲ್ಲ, ಆದರೆ ದೇವರಂತೂ ನೋಡ್ತಾನೆ ಇರ್ತಾನೆ, ಯಾಕಂದರೆ ಅವನು ಸರ್ವವ್ಯಾಪಿ, ಅದಕ್ಕೆ ತರಲಿಲ್ಲ ಗುರುಗಳೇ ಅಂತ ಹೇಳ್ತಾನೆ. ವಿವೇಕಾನಂದರು ಇದೇ ಥರ ಬಾಲ್ಯದಲ್ಲಿ ತುಂಬ ಬುದ್ಧಿವಂತರಾಗಿದ್ದರು. ಹಾಗೆ ಓದಿನ ಕಡೆ ತುಂಬಾ ಫೋಕಸ್ ಇತ್ತು. ಚಿಕಾಗೋದ ಲೈಬ್ರರಿಯಲ್ಲಿ ಡೈಲಿ ಹೋಗ್ತಿದ್ರು. ಮಾರ್ನಿಂಗಲ್ಲಿ ಒಂದು ಬುಕ್ ತೊಗೊತಿದ್ರು, ಸಾಯಂಕಾಲ ಕೊಟ್ಟು ಬರ್ತಿದ್ದರು. ಬೆಳಿಗ್ಗೆ ಒಂದು ಬುಕ್ ತೊಗೊತಿದ್ರು, ಸಾಯಂಕಾಲ ಕೊಡ್ತಿದ್ರು. ಲೈಬ್ರರಿ ಟೀಚರ್ ಹಾಗೆ ನೋಡಿದ್ರು ದಿನಾಲು ನೋಡಿದರು. ಒಂದು ಸಾರಿ ಕೇಳೇ ಬಿಟ್ರು. ಏನಂತಂದರೆ, ಬನ್ರಿ ಇಲ್ಲಿ ಅಂತಂತ ಹೇಳಿದರು ವಿವೇಕಾನಂದರಿಗೆ. ಅಲ್ಲ ನಿಮಗೆ ಇಂಡಿಯನ್ಸ್ಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇರಲ್ವಾ? ಲೈಬ್ರರಿಯಲ್ಲಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ದಿವಸ ಒಂದು ಬುಕ್ ತೊಗೊತೀರಾ, ಸಾಯಂಕಾಲ ಕೊಟ್ಟು ಹೋಗ್ತೀರಾ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತಂತ ಹೇಳಿದರು. ಆಮೇಲೆ ವಿವೇಕಾನಂದ ಕೇಳ್ತಾರೆ, ಟೈಮ್ ವೇಸ್ಟ್ ಇಲ್ಲ ಮೇಡಮ್,
ನಾನು ಪುಸ್ತಕ ಬೆಳಿಗ್ಗೆ ತೊಗೊಂಡಿದ್ದು ಸಾಯಂಕಾಲ ಓದೇ ಕೊಡೋದು. ಸಾಯಂಕಾಲ ಓದಿ ಕೊಡೋದು, ಅಷ್ಟು ದೊಡ್ಡ ಬುಕ್ಕ ಬೆಳಿಗ್ಗೆ ತೊಗೊಂಡು ಸಾಯಂಕಾಲ ಓದ್ಕೊಟ್ಟು ಮುಗಿಸ್ಕೊಟ್ಟು ಬಿಡ್ತೀಯ, ಅದು ಹೇಗೆ ಸಾಧ್ಯ ಅಂತಂತ ಕೇಳ್ತಾರೆ. ಇಲ್ಲ ಮೇಡಮ್, ನಾನು ಬೆಳಿಗ್ಗೆ ತೊಗೊಂಡಿದ್ದ ಬುಕ್ಕ ಸಾಯಂಕಾಲ ಓದೇ ಕೊಡೋದು, ಎಷ್ಟೇ ದೊಡ್ಡದಿದ್ರು ಅಂತಂತ ಹೇಳ್ತಾರೆ. ಆಮೇಲೆ ಲೈಬ್ರರಿ ಟೀಚರ್ ಹೇಳ್ತಾರೆ, ಸರಿ ನೀ ಹೇಳೋದು ನಿಜನೇ, ಆದರೆ ನಾನು ಇದಕ್ಕೊಂದು ಟೆಸ್ಟ್ ಕೊಡ್ತೀನಿ ಅಂತಂತ ಹೇಳ್ತಾರೆ ಲೈಬ್ರರಿ ಟೀಚರು. ಸರಿ ಮೇಡಮ್, ಅದು ಏನು ಕೊಡ್ತೀರಾ ಕೊಡಿ ಅಂತ ಹೇಳ್ತಾರೆ. ಲೈಬ್ರರಿ ಟೀಚರ್ ಏನು ಮಾಡ್ತಾರೆ ಅಂತಂದರೆ, 1 ತಿಂಗಳು ಆಗೋಷ್ಟು ಬುಕ್ಕು, ಅಂದರೆ 30 ದಿನದ ಬುಕ್ಕನ್ನು ತೆಗೆದುಬಿಟ್ಟು ಟೇಬಲ್ ಮೇಲೆ ಇಡ್ತಾರೆ. ಟೇಬಲ್ ಮೇಲೆ ಇಟ್ಬಿಟ್ಟು ಅದರಲ್ಲಿ ಒಂದು ಬುಕ್ ಎತ್ಕೊತಾರೆ. ಅದರಲ್ಲಿ ಒಂದು ಬುಕ್ ಎತ್ಕೊಂಡು ವಿವೇಕಾನಂದರಿಗೆ ಒಂದು ಕ್ವಶನ್ ಕೇಳ್ತಾರೆ. ಅದರಿಂದ ವಿವೇಕಾನಂದರು ಆ ಕ್ವಶನ್ಗೆ ಆನ್ಸರ್ ಅಷ್ಟೇ ಕೊಡ್ದಾನೆ, ಅದು ಎಷ್ಟೇ ಪ್ಯಾರಾಗ್ರಾಫ್ ಬಂದಿಲ್ಲ, ಎಷ್ಟನೇ ಪುಟದಿಂದ ಕೇಳಿದ್ದು, ಎಷ್ಟನೇ ಲೈನಲ್ಲಿ ಕೇಳಿದ್ದೀರಾ ಅಂಥೇಳಿ ವಿವರವಾಗಿ ಹೇಳ್ತಾರೆ. ಆವಾಗ ಲೈಬ್ರರಿ ಟೀಚರು ತುಂಬಾ ಗಾಬರಿ ಆಗಿಬಿಡ್ತಾರೆ. ಅಷ್ಟೊಂದು ಫೋಕಸ್, ಭಯಂಕರ ಫೋಕಸ್ ಓದಿನಲ್ಲಿ. ಒಂದು ಸಾರಿ ಬ್ರಿಟಿಷರೊಬ್ಬರು ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಏನಂತಂದರೆ, ಸ್ವಾಮೀಜಿ ವೈ ಡೋಂಟ್ ವಿಯರ್ ಪ್ರಾಪರ್ ಕ್ಲೋಸ್ ಅಂತ ಕೇಳ್ತಾರೆ. ಅಂದರೆ ಈಗ ಸ್ವಾಮಿಗಳಂದ ಬಳಕ ಮೈತುಂಬ ಕಾವಿ ಹಾಕಿರ್ತಾರಲ್ಲ, ಅದಕ್ಕೆ ಸ್ವಾಮಿಗಳೇ ನೀವು ಬಟ್ಟೆಯನ್ನು ಮೈತುಂಬ ಯಾಕೆ ಹಾಕ್ಕೊತೀರಾ ಅಂತಂದು ಕೇಳ್ತಾರೆ. ವೈ ಡೋಂಟ್ ವೇರ್ ಲೈಕ್ ಪ್ರಾಪರ್ ಜೆಂಟಲ್ಮ್ಯಾನ್, ನಮ್ಮ ಥರ ಸೂಟ್ ಬೂಟು ಒಳ್ಳೆ ಸಮವಸ್ತ್ರ ಧರಿಸಲ್ಲ ಯಾಕೆ ನೀವು? ಆವಾಗ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ಸಂಸ್ಕೃತಿಯಲ್ಲಿ ಒಬ್ಬ ಟ್ರೈಲರ್ ನಿಮಗೆ ಜೆಂಟಲ್ಮ್ಯಾನನ್ನಾಗಿ ಮಾಡ್ತಾನೆ, ಆದರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ನಡತೆ ನಮಗೆ ಜೆಂಟಲ್ಮ್ಯಾನನ್ನಾಗಿ ಮಾಡ್ತಾರೆ ಅಂಥೇಳಿ ಉತ್ತರ ಕೊಡ್ತಾನೆ. ಒಂದು ದಿನ ಚಿಕಾಗೋ ಯೂನಿವರ್ಸಿಟಿಯಲ್ಲಿ ಅವರ ಪ್ರೊಫೆಸರ್ ಬಂದುಬಿಟ್ಟು ಬೇಕು ಅಂತಲೇ ವಿವೇಕಾನಂದರನ್ನ ಅವಮಾನ ಮಾಡ್ಬೇಕಂತೇಳಿ ಬೇಕು ಅಂತಲೇ ಒಂದು ಕ್ವಶನ್ ಕೇಳ್ತಾರೆ. ಅದೇನಂತಂದರೆ, ಏ ಇಂಡಿಯನ್ಸ್ ಎದ್ದೇಳು ಅಂತಂತ ಹೇಳ್ತಾರೆ ವಿವೇಕಾನಂದರಿಗೆ. ಎದ್ದು ನಿಲ್ತಾರೆ. ಸಂತೆಯಲ್ಲಿ 2 ಚೀಲಗಳು ಸಿಗುತ್ತವೆ, ಅದರಲ್ಲಿ ಒಂದರಲ್ಲಿ ಹಣ ಇರುತ್ತೆ, ಒಂದರಲ್ಲಿ ಬುದ್ಧಿ ಇರುತ್ತೆ, ಅದರಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡ್ಕೊತೀನಿ ಅಂತ ಕೇಳ್ತಾರೆ. ಆವಾಗ ವಿವೇಕಾನಂದರು ಮುಗುಳು ನಗುತ್ತಾ ಹೇಳ್ತಾರೆ, ಸರ್ ನಾನು ಹಣದ ಚೀಲನೇ ಆಯ್ಕೆ ಮಾಡ್ಕೊಳ್ಳೋದು ಅಂತಂತ ಹೇಳ್ತಾರೆ. ಆ ಪ್ರೊಫೆಸರ್ ಹೇಳ್ತಾರೆ, ನನಗೆ ಮೊದಲೇ ಗೊತ್ತಿತ್ತು ನೀವು ಇದನ್ನೇ ಆಯ್ಕೆ ಮಾಡ್ತೀರಾ ಅಂಥೇಳಿ. ಆಮೇಲೆ ತಿರ್ಗಾ ವಿವೇಕಾನಂದರು ತಮ್ಮ ಪ್ರೊಫೆಸರ್ ಕೇಳ್ತಾರೆ, ಏನಂತಂದರೆ, ಸರ್ ನೀವು ಇದ್ದಿದ್ರೆ ಯಾವುದನ್ನು ಆಯ್ಕೆ ಮಾಡ್ಕೊತಿದ್ರಿ ಅಂತಂತ ಕೇಳ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ಎಸ್ ಅಫ್ಕೋರ್ಸ್ ನಾನು ಬುದ್ಧಿನೇ ಆಯ್ಕೆ ಮಾಡ್ಕೊತಿದ್ದೆ, ಯಾಕಂತಂದರೆ ಮನುಷ್ಯನಿಗೆ ಬುದ್ಧಿ ಅನ್ನೋದು ತುಂಬ ಅವಶ್ಯಕತೆ ಅಂತಂತ ಹೇಳಿದರು. ಆವಾಗ ವಿವೇಕಾನಂದರು ಪ್ರತ್ಯುತ್ತರ ಕೊಡ್ತಾರೆ, ಏನಂತಂದರೆ, ಸರಿ ಪರವಾಗಿಲ್ಲ ಬಿಡಿ ಸರ್, ಯಾರಿಗೆ ಯಾವುದರಲ್ಲಿ ಕೊರತೆ ಇದೆ ಅದನ್ನೇ ತಾನೇ ಆಯ್ಕೆ ಮಾಡ್ಕೊಳ್ಳೋದು ಅಂತಂತ ಹೇಳ್ತಾರೆ. ಅಂತಂತ ಹೇಳಿದಾಗ ಆವಾಗ ಅಕ್ಕಪಕ್ಕ ಕುಂತ ವಿದ್ಯಾರ್ಥಿಗಳೆಲ್ಲ ನಗ್ತಾರೆ, ಪ್ರೊಫೆಸರ್ಗೆ ಅವಮಾನ ಆಯ್ತು ಅಂಥೇಳಿ. ಆವಾಗ ಇಷ್ಟೊಂದು ಜಾಣರಾಗಿದ್ದರಂತೆ, ತುಂಬ ಬುದ್ಧಿವಂತರಾಗಿದ್ದರು, ತುಂಬ ಬುದ್ಧಿವಂತಿಕೆ ವಾಕ್ಚಾತುರ್ಯ ಉಳ್ಳವರಾಗಿದ್ದರು. ಇನ್ನೊಂದು ಘಟನೆ, ಒಂದು ಸಾರಿ ವಿವೇಕಾನಂದರು ಮತ್ತು ಅವರ ಸ್ನೇಹಿತರು ಅಮೇರಿಕದಿಂದ ಇಂಡಿಯಾಗೆ ಹಡಗು ಮೂಲಕ ಹೋಗ್ತಾ ಇರ್ತಾರೆ. ಅದರಲ್ಲಿ ವಿವೇಕಾನಂದರಿಗೆ ನ್ಯೂಸ್ ಪೇಪರ್ ಓದೋ ಹವ್ಯಾಸ ಜಾಸ್ತಿ ಇತ್ತು. ಹಡಗಿನಲ್ಲಿ ಕೂತು ಬೋರ್ ಆದಾಗ ಹೋಗಿ ಹಡಗು ಚಾಲಕನ ಕಡೆ ಹೋಗಿ ಒಂದು ಪತ್ರಿಕೆಯನ್ನು ಇನ್ವೈಟ್ ಮಾಡಿರ್ತಾರೆ. ಎಲ್ಲರಿಗೂ ಅರ್ಧ ಗಂಟೆ ಟೈಮ್ ಕೊಟ್ಟರೆ ವಿವೇಕಾನಂದರಿಗೆ ಮಾತ್ರ 5 ನಿಮಿಷ, ಕೊನೆಗಳಿಗೆ 5 ನಿಮಿಷ ಮಾತ್ರ ಟೈಮ್ ಕೊಟ್ಟಿದ್ರು. ಇವ್ರದ್ದು ಭಾಷಣ ಯಾರು ಕೇಳಿ ಬಿಡು ಅಂತೇಳಿ 5 ನಿಮಿಷ ಮಾತ್ರ ಟೈಮ್ ಕೊಟ್ಟಿದ್ರು. ಅವಾಗ ಎಲ್ಲರೂ ಬಂದರು, ಎಲ್ಲರೂ ಮುಗಿಸಿದ್ರು. ಅವಾಗ ಕೊನೆ ಬಾರಿ ವಿವೇಕಾನಂದರು ಬಂತು. ವಿವೇಕಾನಂದರು ಹೇಳ್ತಾರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಜನ ಎದ್ದು ನಿಂತು ಚಪ್ಪಾಳೆ ಹೊಡೆದರು. ಚಪ್ಪಾಳೆ ಹೊಡೆಯುವ ಮೂಲಕ 5 ನಿಮಿಷ ನಡಿಬೇಕಂತ ಭಾಷಣ 1.5 ತಾಸಲ್ಲ, ಬರೋಬ್ಬರಿ 2 ಗಂಟೆ ನಡೆಯುತ್ತೋ ಆ ದಿನ. ಸ್ನೇಹಿತರೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾನ್ ನಾಯಕರ ಒಂದು ಸಿದ್ಧಾಂತ, ಅವರ ಒಂದು ಆದರ್ಶಗಳನ್ನು ಏನಿದಾವಲ್ಲ ಅವನ್ನು ಪಾಲಿಸೋಣ, ಭಾರತದ ಹೆಸರನ್ನು ಬೆಳೆಸೋಣ ಅಂತಂತ ಹೇಳ್ತಾ, ಇದಾಗಿತ್ತು ಇವತ್ತು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.